48 ಡಿಗ್ರಿ ಟೆಂಪ್ರೇಚರಲ್ಲಿ ಬುದ್ಧಿ ಇರೋರು ಯಾರಾದರೂ ರೋಡ್ ಮೇಲೆ ಓಡಾಡ್ತಾರಾ? ಇಲ್ಲ. ಆದರೆ ನಾವು ಓಡಾಡ್ತೀವಿ. ಯಾಕಂದರೆ ನಮ್ದೆಲ್ಲ ಒಂದು ರೀತಿ ಅಡ್ವೆಂಚರಸ್ ಮೈಂಡ್ ಅಲ್ವಾ. ಅದಕ್ಕೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು 48 ಡಿಗ್ರೀಸ್ ಫೇಸ್ ಮಾಡ್ತಾ ಇರೋದು. ಎಕ್ಸ್ಟ್ರೀಮ್ ಕೋಲ್ಡು ಹೋಗಿದ್ದೀನಿ. ಮನಾಲಿಗೆ ಹೋದಾಗ -5 ಡಿಗ್ರಿ. ಇದು ಎಕ್ಸ್ಟ್ರೀಮ್ ಹೀಟ್ 48 ಡಿಗ್ರೀಸ್. ಹೇಗಿದೆ ಅಂದರೆ ಕಣ್ಣು ಓಪನ್ ಮಾಡಿ ವಿತೌಟ್ ಗಾಗಲ್ಸ್ ನೀವು ಕಣ್ಣು ಓಪನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. ಹಾಗೇನೆ ನೋಡಿದ್ರಲ್ಲ, ಮರ ಗಿಡಗಳಿದೆ. ನಾವು ಇವಾಗ ಹೋಗ್ತಾ ಇರೋ ಜಾಗದ ಹೆಸರು ಕುಂದ್ರ ಲೇಕ್ ಅಂತೇಳಿ. ಆ ಲೇಕದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ಬರೀ ಹೋಗ್ತಾ ಇರೋ ದಾರಿನ ತೋರಿಸೋಣ ಅಂತ. ಹೇಗಿದೆ ನೋಡಿ, ಸುತ್ತಲೂ ಮರುಭೂಮಿ ಮಧ್ಯದಲ್ಲಿ ರೋಡು. ಇದೆಲ್ಲ ಇದು ಖರ್ಜೂರದ ಗಿಡ ಮರಗಳು ಇದೆ, ಫುಲ್ಲು ಖರ್ಜೂರ. ಯಾರು ಬೇಕಾದ್ರೂ ಕಿತ್ಕೋಬೋದು ಬೇಕು ಅಂದರೆ. ಅದು ಕೆಳಗಡೆ ಇಳಿದು ಕಿತ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್, ಅಷ್ಟು ಜೋರು ಬಿಸಿಲಿದೆ. ಒಂದು ವೆಹಿಕಲ್ ಓಡಾಡ್ತಾ ಇಲ್ಲ, ನಮ್ದೊಂದೇ ವೆಹಿಕಲ್ ಹೋಗ್ತಾ ಇರೋದು. ಯಾವೊಂದು ವೆಹಿಕಲ್ಲು ಇಲ್ಲ, ನಾವೊಬ್ಬರೇ ಹೋಗ್ತಾ ಇರೋದು ಈ ರೋಡಿಗೆ. ಇದೆಲ್ಲ ಖರ್ಜೂರದ ಮರಗಳು ಸುತ್ತಲೂ ಇದೆ. ಮರುಭೂಮಿ ಮಧ್ಯದಲ್ಲಿ ನಾವು ಹೋಗ್ತಾ ಇರೋದು. ಬಿಸಿಲು ಮಾತ್ರ ಕೇಳಲೇಬೇಡಿ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಬಿಸಿಲು ನೋಡ್ತಾ ಇರೋದು. ಬ್ಯಾಂಗ್ಳೂರಲ್ಲಿ 36, 38ಗೆ ಮುಗಿದೋಯ್ತು. ಹೈದರಾಬಾದ್ 42, ಕೇರಳನೂ 42. ಇದು 48 ಡಿಗ್ರೀಸ್. ಹೇಗಿದೆ ಅಂದರೆ ಟೆಂಪ್ರೇಚರು ಸಾಧ್ಯವೇ ಇಲ್ಲ ಹೇಳೋದಕ್ಕೆ. ಕಾರ್ ಒಳಗಡೆ ಇದ್ದರೆ ಪರವಾಗಿಲ್ಲ, AC. ಕಾರಿಂದ ಒಂದೇ ಒಂದು ಸೆಕೆಂಡ್ ನೀವು ಹೆಜ್ಜೆ ಆಚೆ ಇಟ್ಟರೆ ಸಾಕು, ಶುರುವಾಗೋಗುತ್ತೆ ಬಿಸಿಲು. ಅಷ್ಟು ಜೋರು ಬಿಸಿಲಿದೆ ನೋಡಿ. ಇದು ದುಬೈ ಈಗ ಸಮ್ಮರಲ್ಲಿ ಹೇಗಿದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್ ಬಾಯ್.